Good morning, all. Welcome back to my ಚಾನೆಲ್. ಇದು ದೀಪಾವಳಿ ಟೈಮಲ್ಲಿ ಮಾಡಿದ ವಿಡಿಯೋಗಳು. ಮನೆ ಕ್ಲೀನಿಂಗ್ ಇದ್ದೇ ಇರತ್ತಲ್ಲ, ಇಷ್ಟು ಪಾತ್ರೆಗಳು ತೊಳೆದು ಹಾಕಿದೀನಿ ನೋಡಿ. ಮತ್ತೆ ಮಾರನೇ ದಿನಾನು ತುಂಬಾ ಪಾತ್ರೆಗಳಿತ್ತು. ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ತೊಳಿತಾರೆ ದೀಪಾವಳಿಲಿ. ಹಾಗೆ ನಮ್ಮ ಮನೆಯಲ್ಲೂ ಅಷ್ಟೇ. ಇದು ಮೊದಲನೇ ದಿನ. ಇಷ್ಟು ಕ್ಲೀನ್ ಮಾಡಿ ಎಲ್ಲ ತೆಗೆದು ಪಾತ್ರೆ ಎಲ್ಲ ಒಣಗ್ಸಾಯ್ತು, ಮುಗೀತು. ಹಾಗೆ ಪೇರ್ಲೆ ಹಣ್ಣು ತಂದಿದ್ದಿತ್ತು, ಎಲ್ಲ ಕಟ್ ಮಾಡಿ ಉಪ್ಪು ಖಾರ ಹಾಕಿ ತಿಂತಾ ಇದ್ದೀವಿ. ಇದು ಒಂದು 11:30 ಅಷ್ಟೊತ್ತಿರ್ಬೋದು. ಇವರಿಬ್ರು ನೋಡ್ರಿ. ಇವಾಗ ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಮಧ್ಯಾಹ್ನ ಊಟಕ್ಕೆ ಈರುಳ್ಳಿ ಹಾಕಿದ್ದೀನಿ. ಒಂದು ಇಡೀ ಈರುಳ್ಳಿ, ಒಂದೆರಡು ಶುಂಠಿ, ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ 3 ಹಾಕಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಒಂದು ಟೊಮ್ಯಾಟೊನು ಪ್ಯೂರಿ ಮಾಡಿ ಒಂದು ಎಕ್ಸ್ಟ್ರಾನೇ ಎತ್ತಿಟ್ಕೋಬೇಕು. ಫಸ್ಟು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಅದನ್ನ ಎಕ್ಸ್ಟ್ರಾ ಪೇಸ್ಟು, ಇದು ಎಕ್ಸ್ಟ್ರಾ ಪೇಸ್ಟು, ಎರಡನ್ನೂ ಬೇರೆ ಬೇರೆ ಮಾಡಿ ಇಟ್ಕೋಬೇಕು. ನೋಡಿ ಈ ತರ. ಇವಾಗ ಮಶ್ರೂಮ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ. ಒಂದನ್ನ 4 ಭಾಗ ಮಾಡ್ತಾ ಇದ್ದೀನಿ ನಾನು. ಮಶ್ರೂಮ್ ಎಲ್ಲ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ. ಇವಾಗ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಬೇಕು. ಒಂದೆರಡು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಂಡ್ರೆ ಸಾಕಾಗತ್ತೆ. ಇವಾಗ ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿದೀವಲ್ಲ, ಅದನ್ನ ಒಂದ್ಸಲ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಮಶ್ರೂಮ್ ತುಂಬಾ ತರದಲ್ಲಿ ಮಾಡ್ಬೋದು, ಯಾವ ರೀತಿ ಮಾಡಿದ್ರು ಟೇಸ್ಟ್ ಚೆನ್ನಾಗೇ ಇರುತ್ತೆ. ಎಲ್ಲದೂ ಒಂದೊಂದ್ ತರ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಬೇಕಿದ್ರೆ ಹಾಕೋಬಹುದು, ಆಮೇಲೆ ಕೂಡ ಹಾಕ್ಬೋದು. ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ಆಲ್ಮೋಸ್ಟ್ ಬೆಂದಿದೆ, ಆಫ್ ಮಾಡಿದ್ದೀನಿ. ಇವಾಗ ಇನ್ನೊಂದು ಬಾಣಲಿ ಇಟ್ಕೋಬೇಕು. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಇಲ್ಲೂ ಕೂಡ ಒಂದು 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಇವಾಗ ಫಸ್ಟ್ ಪೇಸ್ಟ್ ಮಾಡಿದ್ವಲ್ಲ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ, ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಸಿ ವಾಸನೆ ಇರಬಾರ್ದು, ಅಷ್ಟು ಫ್ರೈ ಮಾಡಿದ್ರೆ ಸಾಕಾಗತ್ತೆ. ಚೆನ್ನಾಗಿ ಫ್ರೈ ಆದ್ಮೇಲೆ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಆಮೇಲೆ ಅರಿಶಿನ ಪುಡಿ ಹಾಕಿದ್ದೀನಿ, ಸ್ವಲ್ಪ ಧನಿಯಾ ಪುಡಿ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿರೋದನ್ನ ಹಾಕಬೇಕು. ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಸ್ವಲ್ಪ ಹೊತ್ತು ಹಾಗೆ ಲಿಡ್ ಕ್ಲೋಸ್ ಮಾಡಿದ್ರು ಅಡ್ಡಿಲ್ಲ, ಸ್ವಲ್ಪ ಚೆನ್ನಾಗಿ ಕುದಿಬೇಕಾಗತ್ತೆ. ಅದು ರಾ ಸ್ಮೆಲ್ ಎಲ್ಲ ಹೋಗ್ಬೇಕು. ಈ ರೀತಿ ಆಗಿದೆ ನೋಡಿ. ಈಗ ಇವಾಗ ನಾವು ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಮಶ್ರೂಮ್ನ, ಅದನ್ನ ಹಾಕ್ಬೇಕು ಇದಕ್ಕೆ. ನೀರ್ ಬೇಕಿದ್ರೆ ಹಾಕೋಬಹುದು. ಜಾಸ್ತಿ ಸ್ವಲ್ಪ ಗ್ರೇವಿ ತರಾನೇ ಇರ್ಲಿ ಅಂದ್ರೆ ಸಾಕಾಗತ್ತೆ, ಬೇಕಾದ್ರೆ ನೀವು ನೀರ್ ಹಾಕೋಬಹುದು. ಉಪ್ಪು ನೋಡಿ ಹಾಕೊಳ್ಳಿ ಬೇಕಾದ್ರೆ. ನಾನು ಸ್ವಲ್ಪ ಹಾಕಿದ್ದೆ ಫಸ್ಟು. ಚೆನ್ನಾಗಿ ಒಂದೆರಡು ಕುದಿ ಬರೋ ತನಕ ಬಿಟ್ರೆ ಸಾಕು. ಆವಾಗಲೇ ಬೇಯಿಸ್ಕೊಂಡಿರ್ತೀವಿ, ಮತ್ತೆ ಮೊದಲೇ ಇದನ್ನೆಲ್ಲ ಕುದಿಸಿರ್ತೀವಲ್ಲ, ಸಾಕಾಗತ್ತೆ.
ಇವಾಗ ಲಾಸ್ಟಲ್ಲಿ ಲೆಮನ್ ಜ್ಯೂಸ್ ಹಾಕಿದ್ದೀನಿ. ಮತ್ತೆ ಕಸೂರಿ ಮೇಥಿನ ಚೆನ್ನಾಗಿ ಕ್ರಷ್ ಮಾಡಿ ಹಾಕಬೇಕು. ಕಸೂರಿ ಮೇಥಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಸೌಟ್ ಆಡಿಸ್ತಾ ಇರಬೇಕು. ಇದಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡೋಣ. ಆಯಿತು, ಮಶ್ರೂಮ್ ಪಲ್ಯ ಗ್ರೇವಿ. ಇವಾಗ ಊಟ ಮಾಡಬೇಕು. ಊಟ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಆದಮೇಲೆ ಸ್ವಲ್ಪ ಬೇಬಿ ಕಾರ್ನ್, ಅಂದರೆ ಅಮೇರಿಕನ್ ಸ್ವೀಟ್ ಕಾರ್ನ್ ತಂದಿದ್ದು, ಬೇಬಿ ಕಾರ್ನ್ ಅಲ್ಲ, ಅದನ್ನು ಬೇಯಿಸಿ ಇವಾಗ ಬಟರ್ ಹಾಕಿದ್ದೀನಿ. ನೀರು ತೆಕ್ಕೊಂಡು ಚಾಟ್ ಮಸಾಲ ಹಾಕಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ಬೇಯಿಸಿ ಉಪ್ಪು ಹಾಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರದ ಪುಡಿ ಹಾಕಿದರೂ ಸಾಕಾಗತ್ತೆ. ನಾನು ಸ್ವಲ್ಪ ಖಾರದ ಪುಡಿ, ಲೆಮನ್ ಹಿಂಡ್ತಾ ಇದ್ದೀನಿ ಇವಾಗ. ಬಟರು ಚೆನ್ನಾಗಿ ಹಾಕಿದ್ರೆ, ಅಂದರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಕಪ್ಪಿದೆ ನೋಡಿ, 4. ಇಷ್ಟು ಜನ ಇದ್ದಾರೆ ಇವಾಗ, ಎಲ್ಲರೂ ಸೇರಿ, ಮಕ್ಕಳು ಎಲ್ಲ ಸೇರಿ. ಎಲ್ಲ ಮುಗಿಸ್ಕೊಂಡು, ಕೆಲಸ ಎಲ್ಲ ಮುಗಿಸಿ, ನೈಟ್ ಊಟನೂ ಆಗಿ ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ.